Hi children, in the previous class we have discussed about the different concepts related to the formal organization and the sum of the features, advantages and disadvantages related to the formal organization. So after completion of that, the informal organization. In the previous class what the recording has given to you people, before that itself, I have given you the image, that is the formal and informal organizational chart. So there the straight lines come under the formal organization. Under the formal organization itself, the dotted lines will be indicated to you people, that is called as the informal organization. So here, what do you mean by informal organization? The informal organization means a network of social relationships among the employees. A network of social relationships among the employees that rise spontaneously due interaction among the people at the work is called as informal organization. ನೋಡಿ ಇಲ್ಲಿ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಹೇಳಿ ತಗೊಂಡಾಗ ನಾವುಗಳು ಒಂದು ಡಿಪಾರ್ಟ್ಮೆಂಟ್ ಇಂದ ಮತ್ತೊಂದು ಡಿಪಾರ್ಟ್ಮೆಂಟ್ಗೆ ಡಾಟೆಡ್ ಲೈನ್ಸ್ ಅಲ್ಲಿ ನಾನು ತೋರಿಸಿದ್ದೀನಿ ನಿಮ್ಗೆ ಇಂಡಿಕೇಶನ್. ಅಲ್ಲಿ ಸೋಷಿಯಲ್ ರಿಲೇಶನ್ಶಿಪ್ ಅಂತಕ್ಕಂಥದ್ದು ಎಕ್ಸಿಬಿಟ್ ಆಗುತ್ತೆ. ಸೊ ಎಲ್ಲಾ ವ್ಯಕ್ತಿಗಳಿಗೂ ಸಹ ಇನ್ಫಾರ್ಮೇಶನ್ ಫ್ಲೋ ಆಗ್ತಾ ಹೋಗುತ್ತೆ. ಯಾರಿಗೂ ಸಹ ಎಲ್ಲಿಂದನೂ ಸಹ ಇನ್ಫಾರ್ಮೇಶನ್ ಫ್ಲೋ ಆಗದೆ ಇರ್ತಕ್ಕಂಥದ್ದಾಗಿರ್ಲಿ, ಅಥವಾ ಯಾರು ಸಹ ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಬಂದು ನೀನ್ ಯಾಕೆ ಈ ಒಂದು ಇನ್ಫಾರ್ಮೇಶನ್ ಫ್ಲೋ ಮಾಡ್ತಿದ್ಯಾ ಅಂತ ಆಗ್ಲಿ ಕೇಳ್ತಾ ಇಲ್ಲ ಇಲ್ಲಿ. ಅದೇ ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ಇನ್ಫಾರ್ಮೇಶನ್ ಫ್ಲೋ ಆಗ್ತಿತ್ತು. ಇಲ್ಲಿ ಸೋಷಿಯಲ್ ರಿಲೇಶನ್ಶಿಪ್, ಸಾಮಾಜಿಕವಾದ ಅಥವಾ ಸಾಮಾಜಿಕವಾಗಿ ಒಂದು ಸಂಬಂಧಗಳನ್ನ, ಒಂದು ವಿಚಾರಗಳನ್ನ ಅದಲು ಬದಲು ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ನಮಗೆ ಏನಂತ ಕರಿತೀವಿ, ಅನೌಪಚಾರಿಕ ಒಂದು ಸಂಘಟನೆಯ ಒಂದು ಪ್ರಕಾರ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ದೆನ್ ಫೀಚರ್ಸ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಸೊ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಮೀನಿಂಗ್ ಅಲ್ಲೇ ಗೊತ್ತಾಯ್ತು ನಮಗೆ, ಎಲ್ಲಾ ಎಂಪ್ಲಾಯೀಸಿನ ರಿಲೇಶನ್ಶಿಪ್ ಅಂತಕ್ಕಂಥದ್ದು ಬೆಳೀತಾ ಹೋಗುತ್ತೆ ಅಂತ. So here the employees are called as the workers of the organization. The employer is called as the owner of the organization. So ಈ ನಿಟ್ಟಿನಲ್ಲಿ ನಾವು ತಗೊಂಡಾಗ ಈ ಒಂದು ಎಂಪ್ಲಾಯೀಸ್ಗೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಯಾವ ರೀತಿ ಇರತಕ್ಕಂಥದ್ದು ಅಂತ ನೋಡಿದ್ರೆ, an informal organization originates from within a formal organization. ಇದು ಎಲ್ಲಿಂದ ಉದ್ಭವ ಆಗಿರ್ತಕ್ಕಂಥದ್ದು ಇನ್ಫಾರ್ಮಲ್ ಆರ್ಗನೈಸೇಷನ್? ಫಾರ್ಮಲ್ ಆರ್ಗನೈಸೇಷನ್ ಇರ್ತಕ್ಕಂಥ ಕಂಪನಿನಲ್ಲೇ ಇನ್ಫಾರ್ಮಲ್ ಆಗಿ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ಫ್ಲೋ ಆಗ್ತಕ್ಕಂಥದ್ದನ್ನ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತಕ್ಕಂಥದ್ದು. ಅಂಡ್ ದಿಸ್ ರಿಸಲ್ಟ್ ಟು ದ ಪರ್ಸನಲ್ ಇಂಟರಾಕ್ಷನ್ ಅಮಾಂಗ್ ದ ಎಂಪ್ಲಾಯೀಸ್. ವೈಯಕ್ತಿಕವಾಗಿ ಅಲ್ಲ, ಮನಸ್ತಪ ಯಾವುದೇ ಒಂದು ವ್ಯಕ್ತಿಗಳಿಗೆ ಏನು ಯಾವುದೇ ರೀತಿ ಭೇದ ಭಾವ ಇಲ್ದಿರ ಒಂದು ಡಿಪಾರ್ಟ್ಮೆಂಟ್ ಇಂದ ಮತ್ತೊಂದು ಡಿಪಾರ್ಟ್ಮೆಂಟ್ಗೆ ವೈಯಕ್ತಿಕವಾಗಿ ಇಂಟರಾಕ್ಟ್ ಆಗಿ ಎಂಪ್ಲಾಯೀಸಿನ ಜೊತೆ ಇನ್ಫಾರ್ಮೇಶನ್ ಫ್ಲೋ ಆಗ್ತಕ್ಕಂಥದ್ದನ್ನ ನಾವುಗಳು ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ the stance of behavior evolve from the group norms rather than the ಅಫಿಷಿಯಲಿ ಲೇಡ್ ಡೌನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಇಲ್ಲಿ ಅಫಿಷಿಯಲ್ ಅಲ್ಲಿ ಕೊಟ್ಟಿರ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಹೊರತುಪಡಿಸಿ ಇಲ್ಲಿ ಕೆಲವೊಂದು ಬಿಹೇವಿಯರ್ಸ್ ಅನ್ನ ಇವಾಲ್ವ್ ಅನ್ನ ಮಾಡ್ಕೊಳ್ತಾ, ಕೆಲವೊಂದು ಗ್ರೂಪ್ ಅಲ್ಲಿ ಬರ್ತಕ್ಕಂತಹ ನಾರ್ಮ್ಸ್ ಅನ್ನ ಅಂತ ಹೇಳಿದ್ರೆ ಯಾವುದೇ ಅಫಿಷಿಯಲ್ ಲೇಡ್ ಡೌನ್ ಆಗಿರ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಅಡಿಕ್ಟ್ ಮಾಡ್ಕೊಳ್ತೀರಾ, ತನ್ನದೇ ಆದಂತಹ ವ್ಯಕ್ತಿಗಳು ಏನ್ ಮಾಡ್ತಾ ಹೋಗ್ತಾರೆ, ಇನ್ಫಾರ್ಮೇಶನ್ ಅಂತಕ್ಕಂಥದ್ದನ್ನ ಸ್ಪಾಂಟೇನಿಯಸ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಹೋಗ್ತಾರೆ. ದೆನ್ ಇಂಡಿಪೆಂಡೆಂಟ್ ಚಾನಲ್ಸ್ ಆಫ್ ಕಮ್ಯುನಿಕೇಶನ್ ವಿತೌಟ್ ಸ್ಪೆಸಿಫೈಡ್ ಡೈರೆಕ್ಷನ್. ಈಗ ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಸ್ಟ್ರೈಟ್ ಲೈನ್ಸ್ ಅಲ್ಲಿ ಸ್ಪೆಸಿಫಿಕೇಶನ್ ಆಗಿ ನಾನು ಡೈರೆಕ್ಷನ್ ಅನ್ನ ಹೇಳಿ ಎಕ್ಸ್ಪ್ಲೈನ್ ಅನ್ನ ಮಾಡಿದೆ. ಆದ್ರೆ ಪ್ರೊಡಕ್ಷನ್ ಅವ್ರು ಪ್ರೊಡಕ್ಷನ್ ಅಲ್ಲೇ, ಮಾರ್ಕೆಟಿಂಗ್ ಅವ್ರು ಮಾರ್ಕೆಟಿಂಗ್ ಅಲ್ಲೇ, R&D ಅವರು R&D ಅಲ್ಲೇ, ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅವ್ರು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲೇ ಅಂತ. ಬಟ್ ಆದ್ರೆ ಇಲ್ಲಿ ದೇರ್ ಈಸ್ ನೋ ಪ್ರಿಫರ್ಡ್ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಇನ್ಫಾರ್ಮೇಶನ್, ಬಟ್ ಹಿಯರ್ ದೇ ಆರ್ ಮೂವಿಂಗ್ without any preferred direction and they are communicating with one department to another department. ಒಂದು ಡಿಪಾರ್ಟ್ಮೆಂಟ್ ಇಂದ ಮತ್ತೊಂದು ಡಿಪಾರ್ಟ್ಮೆಂಟ್ಗೆ ತಮ್ಮದೇ ಆದಂತ ಹಾದಿಯಲ್ಲಿ ಇನ್ಫಾರ್ಮೇಶನ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಫ್ಲೋ ಅನ್ನ ಮಾಡ್ತಾ ಇದ್ದಾರೆ. ಅಂಡ್ ಇಟ್ merges spontaneously and is not deliberately created by the management. ನೋಡಿ ಇಲ್ಲಿ
ಸ್ಪಾಂಟೇನಿಯಸ್ ಆಗಿ ಅದು ಜನರಲ್ ಆಗಿ ಏನಾಗ್ತಾ ಹೋಗುತ್ತೆ, ಇನ್ಫಾರ್ಮೇಶನ್ ಅಂತಕ್ಕಂಥದ್ದು ಎಮರ್ಜಸ್ ಆಗ್ತಾ ಹೋಗುತ್ತೆ. ಆದರೆ ಡಿಲಬರೇಟ್ ಫ್ಲೆಕ್ಸ್ ಅದು ಹಿಂಗೆ ಇರಬೇಕು, ಮ್ಯಾನೇಜ್ಮೆಂಟ್ ಹಿಂಗೆ ಹೇಳಿದೆ, ಹಿಂಗೆ ಇರಬೇಕು ಅಂತ ಹೋದ್ರೆ ಅದು ಫಾರ್ಮಲ್ ಆರ್ಗನೈಸೇಷನ್ ಆಗುತ್ತೆ. ಇದು ಇನ್ಫಾರ್ಮಲ್ ಇರೋದ್ರಿಂದ ಯಾರು ಎಲ್ಲಿ ಬೇಕಾದ್ರೂ ಇನ್ಫಾರ್ಮೇಶನ್ ಅನ್ನ ಫ್ಲೋ ಅನ್ನ ಮಾಡಬಹುದು. ದೆನ್ it has no definite structure. The formal organization is having a definite structure, but an informal organization is not having any definite structure or form, because it is a complex of network and social relationship among the members. It's a complex of members and social relationship of the employees. ಇಲ್ಲಿ ಇದೇ ರೀತಿ ನೀವು ಇನ್ಫಾರ್ಮೇಶನ್ ಫ್ಲೋ ಆಗಬೇಕು, ನೀವು ಹಿಂಗೆ ಇರಿ ಅಂತ ಹೇಳಿ ಯಾವುದೇ ರೀತಿಯಾದಂತಹ ಡೆಫಿನೆಟ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಫ್ಲೋ ಅನ್ನ ಮಾಡ್ತಾ ಇಲ್ಲ. ಆದರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇವತ್ತು ಸಹ ಸೋಷಿಯಲ್ ರಿಲೇಶನ್ಶಿಪ್ ಇರ್ತಕ್ಕಂಥದ್ದು ಎಲ್ಲಾ ರೀತಿಯಲ್ಲೂ ಸಹ ಇನ್ಫಾರ್ಮೇಶನ್ ಫ್ಲೋ ಆಗಿ ಎಂಪ್ಲಾಯೀಸ್ಗೆ ಏನಾಗ್ತಕ್ಕಂಥದ್ದು, ಸೋಷಿಯಲ್ ರಿಲೇಶನ್ಶಿಪ್ ಅನ್ನ ಎಮರ್ಜ್ ಅನ್ನ ಆಗ್ತಕ್ಕಂಥದ್ದು. ಯು ಕ್ಯಾನ್ ಏಬಲ್ ಟು ಐಡೆಂಟಿಫೈ ಇನ್ ಅ ಡಯಾಗ್ರಾಮ್ ವಾಟ್ ವಿ ಆರ್ ಗಿವನ್ ಮೈ ಡಿಯರ್ ಚಿಲ್ಡ್ರನ್. ದೇರ್ ದ ಡಾಟೆಡ್ ಪಾಯಿಂಟ್ಸ್ ಅಲ್ಲಿ ನೀವು ಗಮನಿಸ್ಕೊಬಹುದು, ಯಾಕಂದ್ರೆ ಫೇಸ್ ಟು ಫೇಸ್ ಇದ್ದು ಬೋರ್ಡ್ ಅಲ್ಲಿ ಇದ್ದಾಗ ವಿ ಕ್ಯಾನ್ ಏಬಲ್ ಟು ಜಡ್ಜ್ ಬೈ ಕಂಪೇರಿಂಗ್ ದ ಚಾರ್ಟ್. ಬಟ್ ಇದು ಆನ್ಲೈನ್ ಆಗಿರೋದ್ರಿಂದ ಮುಂಚಿತವಾಗಿ ನಾನು ನಿಮಗೆ ಕಳಿಸಿದೀನಿ ಇಮೇಜ್ ಅನ್ನ, ಸೊ ನೀವಲ್ಲಿ ಗಮನಿಸ್ಕೋಬೇಕಾಗತ್ತೆ. ಸೊ ಇದನ್ನ ಈ ಕ್ಲಾಸ್ ಅನ್ನ ಕೇಳಬೇಕಾದ್ರೆ ನೀವು ಜಸ್ಟ್ ಚಾರ್ಟ್ ನ ಇಟ್ಕೊಳ್ಳಿ, ಹೇಳಿ ನೋಡ್ಕೊಳ್ಳಿ. ಬೇಕಾದ್ರೆ ಅಲ್ಲಿ ಏನು ಡಾಟೆಡ್ ಲೈನ್ಸ್ ಇದ್ರೆ ಇನ್ಫಾರ್ಮಲ್, ಸ್ಟ್ರೈಟ್ ಲೈನ್ಸ್ ಇದ್ರೆ ಫಾರ್ಮಲ್. ಸೊ ಇಲ್ಲಿ ಸೋಷಿಯಲ್ ರಿಲೇಶನ್ಶಿಪ್ ಎಕ್ಸಿಬಿಟ್ ಆಗ್ತಾ ಇದೆ, ಒಬ್ಬರಿಂದ ಮತ್ತೊಬ್ಬರಿಗೆ ಇನ್ಫಾರ್ಮೇಶನ್ ಫ್ಲೋ ಆಗ್ತಿದೆ ಎಂಬುದನ್ನ ಗಮನಿಸ್ಕೋಬೇಕಾಗತ್ತೆ ಮಕ್ಕಳ ನೀವು. ಸೊ ಈ ರೀತಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಇರುತ್ತೆ. ಇದಾದ ನಂತರ ಅಡ್ವಾಂಟೇಜಸ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಇಲ್ಲಿ ಇನ್ಫಾರ್ಮಲ್ ಆರ್ಗನೈಸೇಷನ್ ಇಂದ ನಮ್ಗೆ ಏನ್ ಅಡ್ವಾಂಟೇಜಸ್ ಇದೆ ಅಂತ ನೋಡಿದಾಗ, in an informal organization the prescribed line of communication are not followed, and thus the informal organization leads to fasterly spread of information. ನಾವು ಯಾವುದೇ ಒಂದು ಪ್ರಿಫರ್ಡ್ ಆಗಿರ್ತಕ್ಕಂತಹ ಫ್ಲೋ ಆಫ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಅಲ್ಲೇನಾಗತ್ತೆ, ಹಂಗೆ ಹೋಗುತ್ತೆ, ಇನ್ಫಾರ್ಮೇಶನ್ ಸ್ಲೋ ಆಗತ್ತೆ. ಬಟ್ ಆದ್ರೆ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಪ್ರಿಫರ್ಡ್ ಇಲ್ಲದೆ ಇದ್ದಾಗ ಇಲ್ಲಿ ಕಮ್ಯುನಿಕೇಶನ್ ಅಂದ್ರೆ ಗೊತ್ತಲ್ವಾ ನಿಮ್ಗೆ, ದ ಕಮ್ಯುನಿಕೇಶನ್ ಮೀನ್ಸ್ ದ ಎಕ್ಸ್ಚೇಂಜಿಂಗ್ ಆಫ್ ಇನ್ಫಾರ್ಮೇಶನ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಆ ಕಮ್ಯುನಿಕೇಶನ್ ಅಂತಕ್ಕಂಥದ್ದು ವೇಗವಾಗಿ ಸ್ಪ್ರೆಡ್ ಆಗಿ ಇನ್ಫಾರ್ಮೇಶನ್ ಅಂತಕ್ಕಂಥದ್ದಕ್ಕೆ ಕ್ವಿಕ್ ಫೀಡ್ಬ್ಯಾಕ್ ಸಿಗುತ್ತೆ. ಅದೇ ನಾವು ನೋಡಿ ಸ್ಕೆಲಾರ್ ಚೈನು ಗ್ಯಾಂಗ್ ಪ್ಲಾಂಕ್ ಅಂತ ನೋಡ್ತೀವಿ, ಅಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೆನ್ರಿ ಫಾಲ್ 14 ಪ್ರಿನ್ಸಿಪಲ್ಸ್ ಅಲ್ಲಿ ಸ್ಕೆಲಾರ್ ಚೈನ್ ಅಂಡ್ ಗ್ಯಾಂಗ್ ಪ್ಲಾಂಕ್ ಅಂತ ನೋಡಿದ್ವಿ. ಸ್ಕೆಲಾರ್ ಚೈನ್ ಅಂತ ನೋಡಿದಾಗ ಡಯಾಗ್ರಾಮ್ ಅಲ್ಲಿ ನಾನು ನಿಮಗೆ ಸ್ಪೆಸಿಫಿಕೇಶನ್ ಅನ್ನು ನೋಡ್ಸಿದ್ದೆ, ಅಂದ್ರೆ ಈಗ ಟಾಪ್ ಇಂದ ಬಾಟಮ್ಗೆ ಹೋಗಿ ಮತ್ತೆ ಬರ್ತಿತ್ತು ಡೌನ್ಗೆ. ಅದೇ ಗ್ಯಾಂಗ್ ಪ್ಲಾಂಕ್ ಅಲ್ಲಿ ಏನಾಗ್ತಿತ್ತು, ಶಾರ್ಟರ್ ರೂಟ್. ಅದೇ ರೀತಿ ಇನ್ಫಾರ್ಮಲ್ ಆರ್ಗನೈಸೇಷನ್ ಸಹ ಒಂದು ರೀತಿ ಶಾರ್ಟರ್ ರೂಟ್ ಆಗಿ ಇನ್ಫಾರ್ಮೇಶನ್ ಫ್ಲೋ ಆಗಿ ಅಲ್ಲೇನ್ ಸಿಗ್ತಿದೆ ನಮಗೆ, ಕ್ವಿಕ್ ಆಗಿರ್ತಕ್ಕಂತಹ ಫೀಡ್ಬ್ಯಾಕ್ ಅಂತಕ್ಕಂಥದ್ದು ಸಿಗ್ತಾ ಇದೆ, ಒಂದು ಅನುಕೂಲ ನಮಗೆ. ದೆನ್ it helps to fulfill the social needs of the members and allows them to find the like-minded people. ನೋಡಿ ಇಲ್ಲಿ ಸಾಮಾಜಿಕವಾಗಿರ್ತಕ್ಕಂತಹ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂತಹ ನಿಟ್ಟಿನಲ್ಲಿ ಈ ಒಂದು ಏನು ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ಫ್ಲೋ ಆಗ್ತಾ ಇದೆ. ಸೊ ಆವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಈ ಇನ್ಫಾರ್ಮಲ್ ಆರ್ಗನೈಸೇಷನ್ ಇಂದ ನಮಗೆ ಜನಗಳಿಗೆ ಅಂತ ಹೇಳಿದ್ರೆ ಎಂಪ್ಲಾಯೀಸ್ಗೆ ಬೇಕಾಗಿರ್ತಕ್ಕಂತಹ ಸೋಷಿಯಲ್ ನೀಡ್ಸ್ ಆಗಿರ್ತಕ್ಕಂಥದ್ದು ಫುಲ್ಫಿಲ್ ಆಗತ್ತೆ ಬೇಗ. ಸೊ then the next it contributes towards the fulfillment of organizational objectives. ಇವತ್ತು ಸಹ ಈ ಒಂದು ಇನ್ಫಾರ್ಮಲ್ ಆರ್ಗನೈಸೇಷನ್ ಇಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಕಾಂಟ್ರಿಬ್ಯೂಟ್ಸ್ ಟುವರ್ಡ್ಸ್ ಫುಲ್ಫಿಲ್ಮೆಂಟ್ ಆಫ್ ಆರ್ಗನೈಸೇಷನಲ್ ನೀಡ್ಸ್. ವೈಯಕ್ತಿಕವಾದ ಬೇಡಿಕೆಗಳು ಒಂದೇ ಅಲ್ಲ ಬೇಗ ಈಡೇರಿಸ್ತಕ್ಕಂಥದ್ದು, ಇಲ್ಲಿ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಸರ್ವೈವಲ್ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ಈ ನಿಟ್ಟಿನಲ್ಲಿ ನಾವು ಗಮನಿಸ್ಕೊಳ್ತಾ ಹೋದಾಗ ನಿಮಗೆ ಅರ್ಥ ಆಗತ್ತೆ ಈ ಒಂದು ಇನ್ಫಾರ್ಮಲ್ ಆರ್ಗನೈಸೇಷನ್ ಇಂದ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಸಹ ಫುಲ್ಫಿಲ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಇನ್ಫಾರ್ಮಲ್ ಆರ್ಗನೈಸೇಷನ್ ಇಂದ
ಕಮ್ಯುನಿಕೇಶನ್ ಬೇಗ ಫ್ಲೋ ಆಗುತ್ತೆ, ಸೋಷಿಯಲ್ ನೀಡ್ಸ್ ಫುಲ್ಫಿಲ್ ಆಗುತ್ತೆ, ದೆನ್ ಫುಲ್ಫಿಲ್ಮೆಂಟ್ ಆಫ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಗ್ತಕ್ಕಂಥದ್ದು ಅಲ್ವಾ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸೋಷಿಯಲ್ ರಿಲೇಶನ್ಶಿಪ್ಪು, ಕ್ವಿಕ್ ಫೀಡ್ಬ್ಯಾಕು, ಇನ್ಫಾರ್ಮೇಶನ್ ಒಂದು ಡಿಪಾರ್ಟ್ಮೆಂಟಿಂದ ಮತ್ತೊಂದು ಡಿಪಾರ್ಟ್ಮೆಂಟ್ಗೆ ಬೇಗ ಸರಬರಾಜು ಆಗ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಗೆ ಏನಾಗ್ತಾ ಹೋಗುತ್ತೆ, ಈ ಒಂದು ಇನ್ಫಾರ್ಮಲ್ ಆರ್ಗನೈಸೇಷನ್ ಇಂದಲೂ ಸಹ ಏನ್ ಸಿಗ್ತಾ ಹೋಗುತ್ತೆ, ಅಡ್ವಾಂಟೇಜಸ್ ಫಾಲೋ ಅನ್ನ ಮಾಡ್ತೀವಿ. ಓಕೆನಾ. ದೀಸ್ ಆರ್ ದ ಸಮ್ ಆಫ್ ದ ಫೀಚರ್ಸ್ ಅಂಡ್ ದ advantages of the informal organization. So after completion of this, we will move to the next topic, that is called as delegation. So in delegation anta ಹೇಳಿದ್ರೆ, the delegation refers to the downward transfer of authority from the superior to the subordinates. So ಯಾವ ರೀತಿ, ಈಗ ನೀವು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟಿನ ಡಯಾಗ್ರಾಮ್ ನೋಡಿದ್ದೀರಾ? ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟಿನ ಡಯಾಗ್ರಾಮ್ ಅನ್ನ ನೋಡಿದ್ದೀರಾ ಅಂದ್ರೆ ಅಲ್ಲಿ ಟಾಪು ಮಿಡಲು ಲೋ ಇತ್ತಲ್ಲ, ಯಾವತ್ತೂ ಸಹ ಅಪ್ವರ್ಡ್ ಫ್ಲೋ ಆಫ್ ಕಮ್ಯುನಿಕೇಶನ್ ಇರೋದಿಲ್ಲ. ಅದೇ ರೀತಿ ಟಾಪ್ ಟು ಮಿಡಲ್, ಮಿಡಲ್ ಟು ಲೋ ಅಂತ ಹೋಗುತ್ತಲ್ವಾ. ಸೊ ಆ ನಿಟ್ಟಿನಲ್ಲೇ ಇನ್ಫಾರ್ಮೇಶನ್ ಡೌನ್ವರ್ಡ್ ಫ್ಲೋ ಆರ್ ಡೌನ್ವರ್ಡ್ ಟ್ರಾನ್ಸ್ಫರ್ ಆಫ್ ಅಥಾರಿಟಿ ಫ್ರಮ್ ದ ಸುಪೀರಿಯರ್ಸ್ ಟು ಸಬಾರ್ಡಿನೇಟ್, ಇಟ್ ಈಸ್ ಕಾಲ್ಡ್ ಎಸ್ ಡೆಲಿಗೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದರ ಬಗ್ಗೆ ಮತ್ತೆ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ ಅಂತ ಬರುತ್ತೆ. ಆ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ ಅನ್ನ ಮತ್ತೆ ಡಿಸೆಂಟ್ರಲೈಸೇಷನ್ ಅಂತಕ್ಕಂಥ ಕಾನ್ಸೆಪ್ಟ್ ಇದೆ, ಅದನ್ನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋನಲ್ಲಿ ಗಮನಿಸೋಣ ಮಕ್ಕಳ. ಥ್ಯಾಂಕ್ ಯು. ಏನೇ ಡೌಟ್ ಇದ್ರು ದಯವಿಟ್ಟು ಕನ್ಸಲ್ಟ್ ಮಾಡಿ. ವಿ ಆರ್ ಹಿಯರ್ ಟು ಕ್ಲಾರಿಫೈ ಯುವರ್ ಡೌಟ್ಸ್. ಥ್ಯಾಂಕ್ ಯು ಮೈ ಡಿಯರ್ ಚಿಲ್ಡ್ರನ್.